ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸೋಮವಾರ, ಹಾಗೆ ಇವತ್ತು ರಕ್ಷಾಬಂಧನ್ ಕೂಡ. ಅದಕ್ಕೆ ನಾನು ತುಂಬ ಸಿಂಪಲ್ಲಾಗೆ ರಂಗೋಲಿ ಹಾಕಿದ್ದೀನಿ. ತುಂಬಾ ಚೆನ್ನಾಗಿದೆಯಲ್ವಾ ಫ್ರೆಂಡ್ಸ್. ನಾನು ಪ್ರತಿ ವೀಡಿಯೋನಲ್ಲೂ ರಂಗೋಲಿ ತೋರಿಸ್ತಾ ಇರ್ತೀನಲ್ವ. ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರು, ತುಂಬ ಚಿಕ್ಕದಾಗಿ ರಂಗೋಲಿ ಹಾಕ್ತೀರಾ, ಹೇಗೆ ಹಾಕ್ತೀರಾ ಅಂತ. ನಮ್ಮನೆ ಹತ್ರ ಪ್ಲೇಸ್ ತುಂಬ ಚಿಕ್ಕದಲ್ವಾ, ಅದಕ್ಕೆ ನಾನು ಚಿಕ್ಕದಾಗೆ ಹಾಕ್ತೀನಿ. ಫಸ್ಟೆಲ್ಲ ತುಂಬ ದೊಡ್ಡ ರಂಗೋಲಿ ಬರ್ತಾ ಇತ್ತು, ಆದರೆ ಈಗ ಬರೋ ರಂಗೋಲಿ ಕೂಡ ಮರ್ತೋಗ್ಬಿಟ್ಟಿದ್ದೀನಿ. ಅದಕ್ಕೆ ನಮ್ಮ ಮನೆ ಹತ್ರ ತುಂಬ ಪ್ಲೇಸ್ ಕಡಿಮೆ ಇರೋದಕ್ಕೆ ನಾನು ಚಿಕ್ಕ ಚಿಕ್ಕ ರಂಗೋಲಿನೇ ಆದಷ್ಟು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇವತ್ತು ಒಂದಷ್ಟು ಎಂಬ್ರಾಯ್ಡರಿ ಡಿಸೈನ್ಸ್ ತೋರಿಸ್ತೀನಿ. ಇವೆಲ್ಲ ತುಂಬ ಸಿಂಪಲ್ಲಾಗೇ ಇರೋದು, ತುಂಬ ಸಿಂಪಲ್ ಡಿಸೈನ್ಸೇ. ಫ್ರೆಂಡ್ಸ್, ಈ ಡಿಸೈನ್ಸ್ ಎಲ್ಲ ತೋರಿಸ್ತಾ ಇದ್ದೀನಲ್ವಾ, ಇನ್ನೂ ಇತ್ತು, ಆದರೆ ತೋರಿಸೋದಕ್ಕೆ ಆಗಿಲ್ಲ, ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಯಾಕಂದರೆ ಆಗ ನಾನು ಹುಷಾರಿಲ್ವಲ್ಲ, ಆ ಟೈಮಲ್ಲಿ ಮಾಡಿರೋ ಅಂಥದ್ದು ಈ ಡಿಸೈನ್ಸ್ ಎಲ್ಲನೂ. ವೀಡಿಯೋ ಕೂಡ ಮಾಡ್ಕೊಳಕ್ಕಾಗಿಲ್ಲ, ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನನಗೆ. ಈ ಸಿಂಪಲ್ ಡಿಸೈನ್ಸ್ ಎಲ್ಲನೂ ಒಂದು ಮ್ಯಾರೇಜ್ದು ಆರ್ಡರ್ ಬಂದಿತ್ತು. ಇದು ಬಂದು ಹಿಂದೂಪುರದಿಂದ ಬಂದಿದ್ದು. ಇಷ್ಟು ಡಿಸೈನ್ಸು ಮದುವೆ ಮನೆಯವ್ರದ್ದಲ್ಲ, ಅಂದರೆ ಮದುವೆ ಮನೆಯವರು ಸ್ಯಾರಿ ಕೊಡ್ತಾರಲ್ವ ಗಿಫ್ಟಾಗಿ, ಅವ್ರಿಗೆಲ್ಲನೂ ವರ್ಕ್ ಮಾಡಿ ಕೊಟ್ಟಿದ್ದಾರೆ. ವರ್ಕ್ ಮಾಡಿಸಿ ಹಾಗೆ ಕುಚ್ಚು ಎಲ್ಲ ಹಾಕ್ಸಿ ಕೊಟ್ಟಿದ್ದಾರೆ. ಇದೊಂಥರ ತುಂಬಾ ಖುಷಿ ಆಯ್ತಲ್ವ. ಆ ಟೈಮಲ್ಲಿ ನನಗೆ ಬ್ಲೌಸ್ ಸ್ಟಿಚ್ ಮಾಡೋಕ್ಕೂ ಆಗ್ತಾಯಿರಲಿಲ್ಲ. ಅದರಿಂದ ಈ ಆರ್ಡ್ರ್ ಬಂದಿದ್ದು ತುಂಬಾ ಒಳ್ಳೆಯದಾಯ್ತು ನನಗೆ. ಇದೊಂಥರ ಚೆನ್ನಾಗಿದೆ ಅಲ್ವಾ. ಸ್ಯಾರಿ ಗಿಫ್ಟ್ ಕೊಡೋದಲ್ದಿರ ಅವ್ರಿಗೆ ಸಿಂಪಲ್ಲಾಗಿ ವರ್ಕ್ ಮಾಡಿ ಕೊಟ್ಟಿದ್ದಾರೆ. ಎಲ್ಲರೂ ವರ್ಕ್ ಮಾಡಿಸ್ಕೊಳ್ಳೋದಕ್ಕೆ ಆಗಲ್ಲ ಅಂತ ತುಂಬ ಜನ ಇರ್ತಾರಲ್ವ, ವರ್ಕ್ ಮಾಡಿಸ್ಕೊಳಕ್ಕಾಗದೇ ಇರೋ ಅಂಥವ್ರು. ಅವ್ರಿಗಂತೂ ತುಂಬಾ ಖುಷಿ ಆಗುತ್ತಲ್ವ. ಹಾಗೆ ಸ್ಯಾರಿ ಕುಚ್ಚು ಕೂಡ ಹಾಕ್ಸಿದ್ದಾರೆ, ಬೇಬಿ ಕುಚ್ಚು. ಅದು ಆರ್ಡರ್ ನಮಗೆ ಬಂದಿಲ್ಲ, ಬೇರೆಯವ್ರಿಗೆ. ಅವ್ರಿಗೆ ಬಂದಿರೋ ಆರ್ಡರ್ನ, ಅವ್ರಿಗೆ ಸ್ಯಾರಿ ಕುಚ್ಚು ಆರ್ಡರ್ ಬಂದಿತ್ತಲ್ವ, ಅವರು ನನಗೆ ಈ ಆರ್ಡರ್ ಕೊಟ್ಟಿದ್ದು. ತುಂಬಾ ಖುಷಿ ಆಯಿತು. ಯಾಕಂದರೆ ನನಗೆ ಹುಷಾರಿಲ್ದಿರೋ ಟೈಮಲ್ಲಿ ಸ್ಟಿಚ್ ಮಾಡೋದಕ್ಕಂತೂ ಆಗಿಲ್ಲ. ಆದರೆ ಮನೆಯಲ್ಲಿ ಇದ್ಕೊಂಡೆ ವರ್ಕೆಲ್ಲ ಮಾಡ್ಬೋದಾಗಿತ್ತಲ್ಲ, ಯಾಕಂದರೆ ಮಿಷಿನ್ ಹತ್ರ ಕೂತ್ಕೊಂಡು ಒಂದು ಸ್ವಲ್ಪ ನೋಡ್ಕೊಳ್ಳೋದಷ್ಟೇ ಅಲ್ವ ಅಂತ ನಾನು ತಗೊಂಡು ಇದನ್ನು ಮಾಡಿದೆ. ಒಂಥರ ತುಂಬಾ ಖುಷಿ ಆಯಿತು. ಹಾಗೆ ನನಗೆ ಹುಷಾರಿಲ್ದಿರೋವಾಗ EMI ಎಲ್ಲ ಕಟ್ಟೋದಿರುತ್ತಲ್ವ, ಏನು ಮಾಡೋದಪ್ಪ ಅಂತ ಒಂದು ಸ್ವಲ್ಪ ಭಯನೂ ಇತ್ತು. ಹುಷಾರಿಲ್ದಿರ ಮಲಗಿಬಿಟ್ಟಿದ್ದೀನಿ. ಆ ಟೈಮಲ್ಲಿ EMI ಎಲ್ಲ ಕಟ್ಟಬೇಕಲ್ಲ ಅಂತ ನನಗೆ ತುಂಬಾ ಟೆನ್ಷನ್ ಆಗೋಗಿತ್ತು. ಒಂದು ಕಡೆ ಹುಷಾರಿಲ್ಲ ಅನ್ನೋದೊಂದು ಕಡೆ, ಈ ಕಡೆ ಇದೊಂದು ಟೆನ್ಷನ್ ಅಲ್ವಾ. ಆಗ ಈ ಆರ್ಡ್ರ್ ಬಂದಾಗ ಒಂಥರ ತುಂಬಾ ಖುಷಿ ಆಯಿತು. ಬರೀ ವರ್ಕ್ ಮಾಡೋದಷ್ಟೇ ಅಲ್ವಾ, ಏನು ಕಷ್ಟ ಅನಿಸಿಲ್ಲ, ಆರಾಮಾಗಿ ಮಾಡ್ಬೋದು ಅನ್ನಿಸ್ತು. ಅದಕ್ಕೆ ತಗೊಂಡು ಮಾಡಿದೆ. ಫ್ರೆಂಡ್ಸ್, ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಟೈಮಲ್ಲೂ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಮನೆ ಕ್ಲೀನಿಂಗ್ ಕೂಡ ಮಾಡಿದ್ದೀನಿ. ಹಬ್ಬ ಮಾಡಿಲ್ಲ ಅಂದರೂ ಮನೆ ಕ್ಲೀನ್ ಮಾಡಬೇಕಾ ಅನ್ಕೋತಿರಲ್ಲ, ಆದರೆ ಏನೋ ಗೊತ್ತಿಲ್ಲ, ಅದು ರೂಢಿ ಆಗಿಬಿಟ್ಟಿದೆ. ಕಿಚನ್ ಮಾತ್ರ ಕ್ಲೀನ್ ಮಾಡ್ಕೊಳ್ಳೋದು ಅಭ್ಯಾಸ ಹಬ್ಬಕ್ಕೂ. ಅಂದರೆ ವಾರ ದಿನ ಕ್ಲೀನ್ ಮಾಡ್ತಾ ಇರ್ತೀವಿ, ಆದರೂ ಕೂಡ ಪೂರ್ತಿಯಾಗಿ ಒಂದಿನ ಕ್ಲೀನ್ ಮಾಡೋದಿದೆಯಲ್ಲ, ಅದು ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಪ್ರತಿದಿನ ಎಷ್ಟೇ ಕ್ಲೀನ್ ಮಾಡಿದ್ರೂ ಹಬ್ಬದ ಟೈಮಲ್ಲಿ ಎಲ್ಲ ಕ್ಲೀನ್ ಮಾಡ್ತೀವಲ್ಲ, ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಲ್ವ. ಅದಕ್ಕೆ ನಾನು ಯಾವುದೇ ಹಬ್ಬ ಬರಲಿ ಮಾಡಲಿ ಬಿಡಲಿ ಕ್ಲೀನ್ ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್, ಮದುವೆಗೆ ಸ್ಯಾರಿ ಕೊಡೋದಲ್ದಿರ ವರ್ಕ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಹೀಗೆಲ್ಲ ತುಂಬ ಜನ ಈ ಥರ ಮಾಡಿಸೋದು ನೋಡಿದ್ದೀನಿ, ನಾನು ಕೇಳಿದ್ದೀನಿ. ಆದರೆ ನನ್ನ ಹತ್ರ ಫಸ್ಟ್ ಟೈಮ್ ಬಂದಿರೋದು ಇದು ಆರ್ಡರು. ತುಂಬ ಕಡೆ ಕೇಳಿದ್ದೀನಿ, ಮದುವೆಗೆಲ್ಲನೂ ವರ್ಕ್ ಮಾಡಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಅಂದರೆ ಗಿಫ್ಟ್ ಕೊಡ್ತಾರಲ್ಲ, ಅವ್ರಿಗೆಲ್ಲರಿಗೂ ಕೂಡ ಇವರೇ ವರ್ಕ್ ಮಾಡಿಸಿ ಕೊಟ್ಟಿರೋದು. ಆದರೆ ಯಾರೋ ಒಬ್ಬರು ಮಾಡಿಸಿ ಕೊಟ್ಟಿದ್ದಾರೆ ಅಂಥೇಳಿ ಎಲ್ಲರೂ ಕೂಡ ಮಾಡೋದಕ್ಕಾಗಲ್ಲ. ಇರೋರು ಇರ್ತಾರೆ, ಇಲ್ಲದೇ ಇರೋರು ಇರ್ತಾರೆ. ಆದರೆ ಇರೋರು ಇಲ್ಲದೇ ಇರೋರಿಗೆ ಈ ಥರ ಏನಾದರೂ ಮಾಡಿದ್ರೆ ಒಂದು ಸ್ವಲ್ಪ ಹೆಲ್ಪ್ ಆದಂಗೆ ಇರುತ್ತೆ. ಯಾಕಂದರೆ ಬೇರೆಯವ್ರಿಗೇನು ಮಾಡಲ್ವಲ್ಲ, ಅವ್ರ ರಿಲೇಟಿವ್ಸ್ಗೆ ತಾನೇ ಮಾಡ್ತಾರೆ. ಅದರಲ್ಲೂ ತುಂಬ ಸ್ವಂತ ಅನ್ನೋರ್ಗೆ ಮಾತ್ರನೇ ಸ್ಯಾರಿ ಕೊಟ್ಟು ವರ್ಕೆಲ್ಲ ಮಾಡಿಸಿ ಕೊಡೋದು. ಸ್ವಲ್ಪ ದೂರದ ಸಂಬಂಧಿಕರಾದರೆ ಅವ್ರಿಗೆ ಯಾರಿಗೂ ಕೊಡಲ್ವಲ್ಲ. ಅವ್ರಿಗೆ ತುಂಬ ಯಾರ ಹತ್ರ ಸಂಬಂಧ ಅಂತಾರೋ ಅವ್ರಿಗೆ ಮಾತ್ರನೇ ಅಲ್ವಾ ಕೊಡೋಕ್ಕಾಗೋದು, ಅವ್ರಿಗೆ ಮಾತ್ರನೇ ಅಲ್ವಾ ಮಾಡಿಸ್ಕೊಡೋಕ್ಕಾಗೋದು. ಇದೊಂಥರ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು. ಹಾಗೆ ಇದು ಬಂದು ಬೇರೆ ಕಸ್ಟಮರ್ದು. ಇದು ನೋಡಿ, ಇಲ್ಲಿ ಬರ್ಡ್ಸ್ ಎಲ್ಲ ಇದೆಯಲ್ವಾ, ಇದು ಬೋಟ್ ನೆಕ್ ಡಿಸೈನು. ಸ್ಲೀವ್ ತೋರಿಸೋಣ ಅಂದರೆ ಸ್ಲೀವ್ ತೋರ್ಸೋಕ್ಕೆ ಆಗಿಲ್ಲ. ಹಾಗೆ ಈ ಡಿಸೈನ್ ಬಂದು ಬಾರ್ಡರ್ ಆಗ್ತಾ ಇರೋದು. ಇದು ಬಂದು ಲೆಹೆಂಗದು ದುಪಟ್ಟೋ, ರೆಡಿಮೇಡ್ದಿದು ನೋಡಿ. ಇದು ರೆಡಿಮೇಡಲ್ಲಿ ಈ ಥರ ಇದೆ. ಇದು ಟಾನಲ್ಲಿ ಕಟ್ ಮಾಡಿಸ್ಕೊಂಡಿರೋದ್ರಿಂದ ಎರಡು ಸೈಡು ಬಂದಿಲ್ಲ.
ಈ ಕಡೆ ಕೆಳಗಡೆ ಮೇಲೆ ಅಷ್ಟೇ ಬಂದಿದೆ. ಅದಕ್ಕೆ ಸೈಡಲ್ಲಿ ಇದೇ ಥರನೇ ಒಂದು ಸ್ವಲ್ಪ ಇದಕ್ಕೆ ಮ್ಯಾಚ್ ಆಗೋ ಥರ ಈ ಥರ ಮಾಡಿಕೊಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ಈ ಥರ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಸೆಟ್ ಆಗೋ ಥರ ಈ ಡಿಸೈನ್ನ ಹಾಕ್ತಾಯಿದ್ದೀನಿ. ಹಾಗೆ ಇದರಲ್ಲಿ ಗಮನಿಸ್ಬೋದು ರೆಡಿಮೇಡ್ಗಾದರೆ ಎಷ್ಟು ತಿಕ್ಕಾಗಿರುತ್ತೆ, ನಾವು ಹಾಕೋದು ಎಷ್ಟು ತಿಕ್ಕಾಗಿರುತ್ತೆ ಅಂದ್ಬಿಟ್ಟು ತುಂಬ ಈಸಿಯಾಗಿ ಕಂಡುಹಿಡಿಬೋದು. ನಾವು ಹಾಕೋದ್ರಲ್ಲಿ ತುಂಬಾ ತಿಕ್ನೆಸ್ ಇರುತ್ತೆ. ಹಾಗೆ ಇವತ್ತು ರಾಖಿ ಹಬ್ಬ ಅಲ್ವಾ, ಅದಕ್ಕೆ ನೋಡಿ ನಮ್ಮ ಪೂಜಾ ಗೌತಮ್ಗೆ ಆರತಿ ಮಾಡಿ ರಾಖಿ ಕಟ್ತಾ ಇದ್ದಾಳೆ. ಹಾಗೆ ಧನುಷ್ ಕೂಡ ಇದ್ದಾನೆ ಇಲ್ಲಿ. ಅವನು ನಮ್ಮ ಫ್ರೆಂಡ್ ಮಗ. ಅವನಿಗೂ ಕೂಡ ವರ್ಷವೂ ರಾಖಿ ಕಟ್ತಾಳೆ ಪೂಜಾ. ಈಗ ರಾಖಿ ಕಟ್ಟಾದಮೇಲೆ ಇಬ್ಬರು ಕೂಡ ಗಿಫ್ಟ್ ಕೊಡ್ತಾರೆ. ಅದೇನಂತ ನೋಡಿ ನೀವೇ. ಕೊಡು. ಫ್ರೆಂಡ್ಸ್, ಇವತ್ತು ಗೌತಮ್ ಪೂಜಾಗೆ ಒಂದು ಸರ ಗಿಫ್ಟ್ ಕೊಟ್ಟಿದ್ದಾನೆ. ಹಾಗೆ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ಗಿಫ್ಟ್ ಕೊಟ್ಟಿದ್ದಾನೆ. ಇದು ಅವನ ಪಾಕೆಟ್ ಮನಿಯಿಂದ ಕೊಡಿಸಿದ್ದಾನೆ. ಅವ್ರ ಅಜ್ಜಿ ತಾತ ಅವ್ರ ಮಾವ ಎಲ್ಲ ಆಗಾಗ ಕಾಸು ಕೊಡ್ತಾ ಇರ್ತಾರಲ್ವ, ಊರಿಗೆ ಹೋದಾಗ ಬಂದಾಗೆಲ್ಲ ಆ ದುಡ್ಡನ್ನ ಕೂಡಿಟ್ಕೊಂಡು ಈಗ ಪೂಜಾಗೆ ಗಿಫ್ಟ್ ಕೊಟ್ಟಿದ್ದಾನೆ. ಧನುಷ್ ಏನು ಗಿಫ್ಟ್ ಕೊಟ್ಟಿದ್ದಾನೆ ಅಂತ ನೋಡಿ. ಅಂಬ್ರೆಲಾ ಟಾಪ್ ಒಂದು ಗಿಫ್ಟ್ ಕೊಟ್ಟಿದ್ದಾನೆ. ಇದು ಅವರ ಅಮ್ಮ ಹತ್ರ ತೊಗೊಂಡು ಬಂದಿದ್ದಾನೆ. ಇವನೇ ಸೆಲೆಕ್ಟ್ ಮಾಡಿಕೊಂಡು ಪೂಜಾಕ್ಕಾಗೆ ಇದು ಚೆನ್ನಾಗಿರುತ್ತೆ ಅಂತೇಳಿ ಅವನೇ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಬಂದಿದ್ದಾನೆ. ತುಂಬಾ ಖುಷಿ ಆಯಿತು. ಅವಳು ಕೂಡ ತುಂಬಾ ಖುಷಿಪಟ್ಟಳು. ಫ್ರೆಂಡ್ಸ್, ಹಾಗೆ ಇವತ್ತು ನನ್ನ ಸಬ್ಸ್ಕ್ರೈಬರ್ಸು ಮತ್ತು ನನ್ನ ವ್ಯೂವರ್ಸು ಯಾರೆಲ್ಲ ಅಣ್ಣ ತಮ್ಮಂದಿರು ಸಪೋರ್ಟ್ ಮಾಡ್ತಾಯಿದ್ದೀರೋ ಅವ್ರಿಗೆಲ್ಲರಿಗೂ ಕೂಡ ರಾಖಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ರಕ್ಷಾಬಂಧನ್. ಥ್ಯಾಂಕ್ ಯು. ಇದೇ ರೀತಿ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಇನ್ನಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮಗೆ ಯಾವ ಥರ ವೀಡಿಯೋಸ್ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತಲೂ ಪ್ಲೀಸ್ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಹಾಗೆ ಇದು ಬಂದು ಈಗ ರನ್ ಮಾಡ್ತಾ ಇದ್ನಲ್ವ ಆ ಡಿಸೈನು ಈಗ ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು ಬೆಳಗ್ಗೆ ಕಂಪ್ಲೀಟ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಎಂಬ್ರಾಯ್ಡರಿ ಮೆಷಿನ್ಗೆ ಬಾಬಿನ್ ಥ್ರೆಡ್ ಯಾವ್ದು ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಎಂಬ್ರಾಯ್ಡರಿ ಮೆಷಿನ್ಗೆ ನಾವು 2 ಪ್ಲೇ ಥ್ರೆಡ್ನ ಯೂಸ್ ಮಾಡಬೇಕು. ಯಾಕಂದರೆ ಔಟ್ಲೈನ್ ಎಲ್ಲ ಮಿಸ್ ಆಗ್ತಾ ಇರುತ್ತೆ ಬೇರೆ ಥ್ರೆಡ್ನ ಯೂಸ್ ಮಾಡಿದ್ರೆ. ಅದಕ್ಕೆ ನಾವು ಯಾವಾಗಲೇ ಆಗಲಿ ಬಾಬಿನ್ ಥ್ರೆಡ್ನ 2 ಪ್ಲೇ ಥ್ರೆಡ್ನ ಯೂಸ್ ಮಾಡಬೇಕು. ಇದು ತುಂಬ ಕಲರ್ಸಲ್ಲಿ ಬರುತ್ತೆ. ಇದು ಬಂದು ನಾನು ಶಿವಶಕ್ತಿ ಥ್ರೆಡ್ಸಿಂದ ನಾನು ಆನ್ಲೈನಿಂದ ಪರ್ಚೇಸ್ ಮಾಡಿರೋದು. ಹಾಗೆ ಈ ಥರ ಥ್ರೆಡ್ಸ್ನೆಲ್ಲ ಯೂಸ್ ಮಾಡಬಾರ್ದು. ಬಾಬಿನ್ಗೆ ನಾವು 2 ಪ್ಲೇ ಥ್ರೆಡ್ಸ್ನೇ ಯೂಸ್ ಮಾಡಬೇಕು. ಔಟ್ಲೈನ್ ಎಲ್ಲ ಮಿಸ್ ಆಗ್ತಾ ಇರುತ್ತಲ್ವ, ಅದಕ್ಕೆ ನಾವು 2 ಪ್ಲೇ ಥ್ರೆಡ್ಸ್ನೇ ಯೂಸ್ ಮಾಡಬೇಕು. ಹಾಗೆ ಥ್ರೋ ಬಾಬಿನ್ ಥ್ರೆಡ್ ಕೂಡ ಬರುತ್ತೆ, ಅದು ಕೂಡ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ನಾನು ಇನ್ನೂ ಒಂದು ಸರಿನೂ ಯೂಸ್ ಮಾಡಿಲ್ಲ. ಅದು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ನೋಡಬೇಕು. ನೆಕ್ಸ್ಟ್ ಟೈಮ್ ನನಗೇನಾದರೂ ಸಿಕ್ಕಿದ್ರೆ ಅದನ್ನು ಕೂಡ ತೊಗೊಂಡು ಬಂದು ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.